ಏಪ್ರಿಲ್ 27ರಂದು ಗೋಹತ್ಯೆಯನ್ನು ನಿಷೇಧಿಸುವ ರಾಷ್ಟ್ರವ್ಯಾಪಿ ಕಾಯ್ದೆಯನ್ನು ಜಾರಿಗೆ ತರುವಂತೆ ಕೋರಿ ದೇಶಾದ್ಯಂತ 5,000 ತಾಲೂಕು ಕಚೇರಿಗಳಲ್ಲಿ ಬೆಳಿಗ್ಗೆ 10 ರಿಂದ 11 ಗಂಟೆವರೆಗೆ ಮನವಿಗಳನ್ನು ಸಲ್ಲಿಸಲಾಯಿತು. ಪ್ರತಿಯೊಂದು ತಾಲೂಕಿನ ಸ್ಥಳೀಯ ನಾಗರಿಕರು, ಸಂತ ಮಹಂತರು, ಸಮಾಜ ಸೇವಕರು, ಗಣ್ಯರು, ಗೋಪಾಲಕರು ಮತ್ತು ಗೋಭಕ್ತರ ಸಹಿ ಇರುವ ಮನವಿ ಪತ್ರಗಳನ್ನು ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಇತ್ತ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಭಾರತದ ಸಂಪೂರ್ಣ ಗೋವಂಶದ ರಕ್ಷಣೆಗೆ ಗೌರವ ಸೇವೆ ಮತ್ತು ಸಾಂವಿಧಾನಿಕ ಸ್ಥಾನಮಾನವನ್ನು ಗೌರವಿಸುವಂತೆ ಕೋರಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ, ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರರ ಮುಖಾಂತರ ಮನವಿ ನೀಡಲಾಯಿತು. ಈ ವೇಳೆ ಬಿಜೆಪಿ ಶಿರಹಟ್ಟಿ ವಿಧಾನಸಭೆ ಮತಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ಸುನೀಲ್ ಮಹಂತಶೆಟ್ಟರ್ ಅವರು ಮಾತನಾಡಿ, ಗೋಮಾತೆಯಲ್ಲಿ ನಾವುಗಳು 33 ಕೋಟಿ ದೇವಾನುದೇವತೆಗಳನ್ನು ಕಾಣುತ್ತೇವೆ. ಅಂತಹ ಗೋಮಾತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಹೆಣಗಾಡುವ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ದೇಶೀಯ ತಳಿಗಳನ್ನು ಸಾಕುವುದರೊಂದಿಗೆ ಸರ್ಕಾರ ಗೋಮಾತೆಯನ್ನು ಕಳ್ಳಸಾಗಣೆ ಮಾಡುವವರಿಗೆ, ಗೋಹತ್ಯೆ ಮಾಡುವವರಿಗೆ ಮುಂಬರುವ ದಿನಗಳಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಂಡು ಗೋಮಾತೆಯನ್ನು ರಕ್ಷಿಸಿಕೊಳ್ಳಲು ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸಬೇಕು ಎಂದು ಹೇಳಿದರು. ಈ ವೇಳೆ ಶ್ರೀರಾಮ ಸೇನೆಯ ಅಧ್ಯಕ್ಷರಾದ ಈರಣ್ಣ, ಬಿಜೆಪಿ ಪಕ್ಷದ ಮುಖಂಡರುಗಳು ಸೇರಿದಂತೆ ಹಿಂದೂ ಸಂಘಟನೆಗಳು ಮತ್ತು ಹಿಂದೂ ಸಮಾಜದ ಬಾಂಧವರು, ಗೋಭಕ್ತರು, ಸಂತ ಸಮಾಜ ಮತ್ತು ಭಾರತ ಜಾಗೃತ ನಾಗರಿಕರು ಎಲ್ಲರೂ ಉಪಸ್ಥಿತರಿದ್ದರು. ಇಂದಿನ ಗೋ ಸಂರಕ್ಷಣೆ ಅಭಿಯಾನ ದೇಶಾದ್ಯಂತ ಎಲ್ಲ ತಹಸೀಲ್ದಾರ್ ಆಫೀಸ್ ಮುಖಾಂತರ, ಎಲ್ಲ PDO ಆಫೀಸ್ ಮುಖಾಂತರ ಏನು ರಾಷ್ಟ್ರಪತಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಇವತ್ತು ಮನವಿ ಕೊಡುವಂಥ ದೇಶಾದ್ಯಂತ ಅಭಿಯಾನ ಶುರುವಾಗಿದೆ. ಇದರೊಳಗೆ ಪ್ರತಿಯೊಬ್ಬರು ಭಾಗಿಯಾಗಿ ಈ ಅಭಿಯಾನವನ್ನು ನಾವೆಲ್ಲರೂ ಯಶಸ್ವಿಗೊಳಿಸ್ಬೇಕಾಗೈತಿ. ಯಾಕಂದ್ರೆ ಎಷ್ಟು ನಮ್ಮ ದುರಾದೃಷ್ಟ ಅಂದರೆ ಇವತ್ತೇ ಏನು ನಾವು ನಮ್ಮ ತಾಯಿ ಅಂತೀವಿ, ಗೋಮಾತೆಯನ್ನು ಏನು ನಾವು ತಾಯಿ ಅಂತೀವಿ, ಅಂಥ ತಾಯಿಯನ್ನು ಉಳಿಸ್ಕೊಳಕ್ಕೆ ನಾವು ಇವತ್ತು ಹೋರಾಡಬೇಕಾಗೈತಿ. ಯಾಕಂದರೆ ಇದು ಒಂದು ಹಿಂದೂಗಳಿಗೆ ಏನು ಪವಿತ್ರವಾದಂಥ ಗೋಮಾತೆ, ಏನು 33 ಕೋಟಿ ದೇವಾನುದೇವತೆಗಳು ಇರೋಂಥ ಗೋಮಾತೆಯನ್ನು ನಾವು ಪವಿತ್ರವಾಗಿ ಪೂಜೆ ಮಾಡ್ತೀವಿ, ಪೂಜೆಯಿಂದ ಕಾಣ್ತೀವಿ. ಅಂಥ ತಾಯಿ ಉಳಿಸ್ಕೋಬೇಕಾಗೈತಿ ಇವತ್ತು ನಾವು. ಎಂಥ ನಮ್ಮ ಎಲ್ಲ ದುರಾದೃಷ್ಟ. ನಮ್ಮ ಹಿರಿಯರ ಹಿಂದೆ ಏನು ಪಾಠ ಹಾಕಿಕೊಟ್ಟಿದ್ರು ಅವನ್ನೆಲ್ಲವನ್ನು ನಾವು ಇವತ್ತು ಮರೆತು ನಾವು ಬೇರೆ ದಾರಿಯನ್ನು ಹಿಡ್ಕೊಂಡು ಹೊಂಟಿದ್ದಕ್ಕೆ ನಮಗೆ ಇವತ್ತೆಲ್ಲ ಕೊರೋನಾ ಇಂಥ ರೋಗ ರುಜಿನಗಳು ಬರಾಕತ್ತವೆ. ಹಿಂದೆ ನಾವು ಮನೆಯಿಂದ ನಮ್ಮೆಲ್ಲ ಹಿರಿಯರು ತಮ್ಮ ಮನೆ ಮುಂದೆ ಸಗಣಿ ಹಾಕಿ ಸಾರಿಸ್ತಿದ್ರು ನೆಲನ. ಯಾಕಂದರೆ ಯಾವ ರೋಗ ರುಜಿನಗಳು ಬರಬಾರ್ದು ಅಂತಂದು. ಆದ್ರೆ ಇವತ್ತು ಅವೆಲ್ಲ ಹೋಗ್ಬಿಟ್ಟವು, ಮರೆತು ಹೋಗ್ಬಿಟ್ಟವು. ಅವನ್ನೆಲ್ಲ ನಾವು ಹಿರಿಯರು ಹಾಕಿಕೊಟ್ಟ ಪಾಠಗಳನ್ನು ನಾವೆಲ್ಲ ಮರೆತು ಬಿಟ್ಟೇವಿ. ಇವತ್ತು ಗೋ ಸಂರಕ್ಷಣೆಯನ್ನು ಮಾಡಬೇಕಾಗಿತ್ತು. ಗೋ ತಾಯಿ ತನ್ನ ಜೀವಿತದಿಂದ ಕೊನೆಗಾಲದವರೆಗೂ ನಮಗೆ ಎಲ್ಲವನ್ನೂ ಕೊಟ್ಟು ಹೋಗ್ತಾಳೆ. ಆದರೆ ಮನುಷ್ಯ ಸತ್ತ ಮ್ಯಾಗ ಅವ್ನು ಸೀರೆ ತೊಗೊಂಡೋಗಿ ಒಗೆಯೋದೇ ಒಂದೇ ಕೆಲಸ. ಆದರೆ ತಾಯಿಯನ್ನು, ಗೋಮಾತೆ ತಾಯಿ ನಮ್ಗೆಲ್ಲವನ್ನು ಕೊಟ್ಟರು ನಾವು ಆ ತಾಯಿಯನ್ನು ಉಳಿಸ್ಕೊಳಕ್ಕೆ ನಮ್ಗೆ ಆಗ್ತಾಯಿಲ್ಲ. ಮುಂದಿನ ಯುವ ಪೀಳಿಗೆಗೆ ಗೋಮಾತೆಯನ್ನು ಕಾಣೋದೇ ಕಷ್ಟ ಆಗೈತಿ. ಇವತ್ತು ನಾವು ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಇವತ್ತು ಮನೆ ಓಪನಿಂಗ್ ಇದ್ರೆ ಮನೆಗೆ ಹುಡುಕಾಡ್ಕೊಂಡು ಹೋಗ್ತಾರೆ ಆಕಳ ತರಕ್ಕೆ ಹುಡ್ಕೊಂಡಕ್ಕೆ. ಅಂಥ ಪರಿಸ್ಥಿತಿ ನಮ್ಮೆಲ್ಲರಿಗೂ ಬಂದಿದೆ. ಇಂಥ ಕಾಲಮಾನದಾಗ ನಮ್ಮ ಈ ಗೋರಕ್ಷಣೆಯನ್ನು ನಾವೆಲ್ಲರೂ ಮಾಡ್ಕೋಬೇಕು. ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶದ ದೇಶೀಯ ಕರುಗಳನ್ನು, ದೇಶೀಯ ತಳಿಗಳನ್ನು ನಾವೆಲ್ಲ ಸಂರಕ್ಷಣೆ ಮಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನು ನಾವು ಮತ್ತೆ ಬೆಳಗಿಸೋಣ. ಏನು ಇದು ದೇಶಾದ್ಯಂತ ಒಂದು ಅಭಿಯಾನ ನಡೀತಾ ಇದೆ. ಈ ಅಭಿಯಾನದೊಳಗೆ ಮುಂಬರುವ ದಿನಗಳ ಇಂದಿನಿಂದ ಇದು ಅಭಿಯಾನ ಚಲುವಾಗಿದೆ. ಮುಂಬರುವ ದಿನಗಳಲ್ಲಿ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ದೇಶಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಏನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ದೇಶಾದ್ಯಂತ ಕಠಿಣ ಕಾನೂನು ತರುವ ಮಠನೂ ಈ ಅಭಿಯಾನ ಇರುತ್ತದೆ ಅಂತಂದು ಮೊನ್ನೆ ನಮಗೆ ಒಬ್ಬ ಸ್ವಾಮೀಜಿಯವರು ಹೇಳಿದ್ದಾರೆ. ನಿರಂತರ ಅಮರಣ ಉಪವಾಸ ಮಾಡುವಂಥ ಒಂದು ಅಭಿಯಾನನ ಹಮ್ಮಿಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಇಂದಿನಿಂದ ಎಲ್ಲ ಯುವಕರು ಇದರೊಳಗೆ ಜಾಗೃತರಾಗೋಣ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಗೋಮಾತೆಯನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಈ ದಿವಸ ಹೇಳಿ